Hello guys, welcome back to my YouTube channel that is Mindful Moment. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಒಂದು ಪೋಯಮ್ ಆಫ್ ಸೆಕೆಂಡ್ ಸೆಮ್ ಅವ್ರದ್ದು. ಯಾವುದು ಅಂದರೆ ಗಾಯಗಳ ಹಾಡು ಅಂತ. ಇದನ್ನು ಬರೆದಿರೋರು ಬಂದುಬಿಟ್ಟು ಡಾಕ್ಟರ್ ಟಿ ಯಲ್ಲಪ್ಪ ಅವರು. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಫಸ್ಟ್ ಇವ್ರದ್ದು ಅಂದರೆ ಗಾಯಗಳ ಹಾಡು ಅನ್ನೋ ಅಂದರೆ ಪೋಯಮ್ಗೆ ಹೆಸರು ಯಾಕೆ ಇಟ್ಟಿದ್ದಾರೆ ಅನ್ನೋದನ್ನು ನಾನು ಫಸ್ಟೇ ಹೇಳ್ತೀನಿ. ಯಾಕೆ ಅಂದರೆ ಯಲ್ಲಪ್ಪ ಅವರು ಅಂದರೆ ಡಾಕ್ಟರ್ ಟಿ ಯಲ್ಲಪ್ಪ ಅವರು ಅವ್ರ ಲೈಫಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅವರು ಲೋ ಕ್ಯಾಸ್ಟ್ ಅಂದರೆ ದಲಿತ ಜನದಲ್ಲಿ ಅವರು ಹುಟ್ಟಿ ಏನೆಲ್ಲ ಕಷ್ಟವನ್ನು ಅನುಭವಿಸಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ ಈ ಪೋಯಮಲ್ಲಿ. ಅದಕ್ಕೋಸ್ಕರ ಅವರು ಗಾಯಗಳು ಅವ್ರ ಮನಸ್ಸಲ್ಲಿ ಎಷ್ಟೆಲ್ಲ ಗಾಯಗಳಾಗಿದೆ ಅದ್ರ ಬಗ್ಗೆ ಒಂದು ಪೋಯಮ್ನ ಇಟ್ಟಿರೋದ್ರಿಂದ ಆ ಪೋಯಮ್ಗೆ ಗಾಯಗಳ ಹಾಡು ಅನ್ನೋ ನೇಮ್ನ ಕೊಟ್ಟಿದ್ದಾರೆ. ಓಕೆ, ನೇಮ್ ಯಾಕೆ ಈ ಪೋಯಮ್ಗೆ ಈ ಹೆಸರಿಟ್ಟಿದ್ದಾರೆ ಅಂತ ಅರ್ಥ ಆಯಿತು ಅನಿಸುತ್ತೆ. ಓಕೆ, ಪೋಯಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವ್ರದ್ದು ಸಿಂಪಲ್ ಕವಿ ಪರಿಚಯ ನೋಡ್ಕೊಬರೋಣ. ಯಾರ್ದು ಅಂದರೆ ಡಾಕ್ಟರ್ ಟಿ ಯಲ್ಲಪ್ಪ ಅವ್ರದ್ದು. ಆ್ಯಂಡ್ ಈ ಪೋಯಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗ್ತೀರಾ, ಹಂಗೆ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಹೊಸಬ್ರು ಯಾರು ಇನ್ನೂ ಅಂದರೆ ಈ ವಿಡಿಯೋ ನೋಡ್ಕೊಂಡು ನನ್ನ ಚಾನಲ್ ವಿಸಿಟ್ ಮಾಡಿದ್ದೀರಾ ಅವ್ರಿಗೂ ಕೂಡ ಹೇಳೋದು ಅಂದರೆ ನಾನು ಪ್ರತಿಯೊಂದು ಲೆಸನ್ನು ಪೋಯಮ್ ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ. ನೀವು ಇನ್ನೂ ಆ ವೀಡಿಯೋಸ್ ಏನು ಚೆಕ್ ಮಾಡಿಲ್ಲ ಅಂದರೆ ಒಂದ್ಕಿಂತ ಚೆಕ್ಔಟ್ ಮಾಡಿ, ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವೀಡಿಯೋ ಬೇರೆಯವ್ರಿಗೆ ಕೂಡ ಸಜೆಸ್ಟ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂದರೆ ನಾನು ಸಪ್ರೇಟ್ ವಾಟ್ಸಪ್ ಚಾನಲ್ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದ್ಕಿಂತ ಚೆಕ್ಔಟ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ, ನಿಮ್ಮ ಎಕ್ಸಾಮ್ ಟೈಮ್ಗೆ ಯಾವ್ದಾರ ವೀಡಿಯೋಸ್ ನಿಮ್ಗೆ ಸಿಕ್ಕಿಲ್ಲ ಅಂದರೆ ಆ ವೀಡಿಯೋಸ್ನ ನಾನು ಪ್ರತಿಯೊಂದು ಫುಲ್ ವೀಡಿಯೋಸ್ ಹಾಕಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೇ ಲಿಸ್ಟು. ಅದರಿಂದ ನಿಮಗೆ ಹೆಲ್ಪ್ ಆಗ್ಬೋದು. ಆರ್ ಇಂಪಾರ್ಟೆಂಟ್ ನೋಟ್ಸು ವೀಡಿಯೋ ಹಾಕೋಕ್ಕಾಗಿಲ್ಲ ಅಂದರೂ ಅದರಲ್ಲಿ ಹಾಕ್ತೀನಿ. ಆ್ಯಂಡ್ ನಿಮಗೆ ನಾನು ವಾಟ್ಸಪ್ ಕಡೆಯಿಂದ ನೋಟಿಫಿಕೇಷನ್ ಬಂದಿಲ್ಲ ನಾನು ವೀಡಿಯೋಸ್ ಹಾಕಿರೋದಂದ್ರೆ, ಯೂಟ್ಯೂಬ್ ಕಡೆಯಿಂದ ಬಂದಿಲ್ಲ ಅಂದರೂ ವಾಟ್ಸಪ್ ಕಡೆಯಿಂದ ನಿಮಗೆ ಪಕ್ಕ ಬರುತ್ತೆ. ಸೊ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಒಂದ್ಕಿಂತ ಚೆಕ್ಔಟ್ ಮಾಡಿ ಜಾಯ್ನ್ ಆಗಿ. ಆ್ಯಂಡ್ ನೋಟ್ಸ್ ಬೇಕು ಅಂದರೆ ಏನಾದರೂ ಸೆಕೆಂಡ್ ಸೆಮ್ದು ಫುಲ್ ಪೋಯಮ್ ಲೆಸನ್ದು ನನ್ನ ಹತ್ರ ಅವೈಲೇಬಲ್ ಇದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್, ಇನ್ಸ್ಟಾ ಲಿಂಕ್ ಇರುತ್ತೆ. ಆ್ಯಂಡ್ ವಾಟ್ಸಪ್ ಗ್ರೂಪ್ ಕೂಡ ಲಿಂಕ್ ಕೂಡ ಅಲ್ಲೇ ಇರುತ್ತೆ. ಒಂದ್ಕಿಂತ ನೋಡಿ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ನೋಟ್ಸ್ ಬೇಕು ಅಂದರೆ DM ಮಾಡ್ಬೋದು, ಇಲ್ಲ ಮೆಸೇಜ್ ಮಾಡ್ಬೋದು. ಓಕೆ, ಜಾಸ್ತಿ ಹೇಳ್ಬಿಟ್ಟೆ ಅಲ್ವಾ. ಓಕೆ, ಡೈರೆಕ್ಟ್ ಕವಿ ಪರಿಚಯ ನೋಡೋಣ ಬನ್ನಿ. ಇವರು ಬಂದ್ಬಿಟ್ಟು ಕಥೆಗಾರ, ಕಾದಂಬರಿಗಾರ, ವಿಮರ್ಶಕ ಮತ್ತು ಸುಮಾರು 4 ದಶಕಗಳಿಂದ ಕಾವ್ಯ ಕೃಷಿಯಲ್ಲಿ ಗಂಭೀರವಾಗಿ ಇವರು ತೊಡಗಿಸಿಕೊಂಡಿರ್ತಾರೆ. ಮತ್ತು ಇವ್ರು ಬಂದ್ಬಿಟ್ಟು ಕಡಲಿಗೆ ಕಾಣಿಸಿದ ದೀಪ, ಚಿಟ್ಟ ಮತ್ತು ಜೀವದಾನ, ನೆವಿಲಿಗೆ ಬಿದ್ದ ಕತ್ತಲ ಕನಸು ಇವೆಲ್ಲ ಇವ್ರದ್ದು ಸಂಕಲನಗಳು. ಮತ್ತು ಇವರು ಬಂದ್ಬಿಟ್ಟು ಸರ್ಕಾರಿ ಶಾಲೆಯ ಗದ್ಯ ಕಾಲೇಜಿನಲ್ಲಿ, ಎಲ್ಲಿ ಅಂದರೆ KR ಪುರಂ ಬೆಂಗಳೂರಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಿರ್ತಾರೆ. ಇದು ಬಂದು ಇವ್ರದ್ದು ಸಿಂಪಲ್ ಕವಿ ಪರಿಚಯ ಆಗಿರುತ್ತೆ. ಯಾರ್ದು ಅಂದರೆ ಡಾಕ್ಟರ್ ಟಿ ಯಲ್ಲಪ್ಪ ಅವ್ರದ್ದು. ಓಕೆ, ಬನ್ನಿ ಡೈರೆಕ್ಟ್ ಲೆಸನ್ಗೆ ಪೋಯಮ್ನ ನೋಡ್ತಾ ಹೋಗೋಣ ಒಂದೊಂದು ಪ್ಯಾರಾನ. ಫಸ್ಟ್ ಪ್ಯಾರಾದಲ್ಲಿ ಕವಿ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ, ಒಂದು ಸಮುದಾಯಕ್ಕೆ ಸಮಾಜದಿಂದ ಆಗುವ ಅವಮಾನ, ನೋವು, ಸಂಕಟಗಳ ಬಗ್ಗೆ ಈ ಕವನ ಪ್ರಾರಂಭ ಮಾಡ್ತಾರೆ ಅಂತ ಹೇಳ್ತಾ ಫಸ್ಟ್ ಪ್ಯಾರಾದಲ್ಲಿ ಕವಿ ಹೇಳ್ತಾ ಬರ್ತಾರೆ. ಏನು ಅಂದರೆ ಸಮಾಜದಿಂದ ನೀಡುವ ನೋವು ಅವ್ರಿಗೆ ಗಾಯಗಳಾಗಿ ಮತ್ತು ಆ ಗಾಯಗಳು ವಾಸಿಯಾಗದೆ ಮೈ ತುಂಬ ಅರಳಿ ಹಸಿಯಾಗಿ ಹಂಗೆ ಇರುತ್ತದೆ. ಅದರಿಂದ ಮುಕ್ತಿ ಪಡೆಯಲು ಎಷ್ಟೋ ಜನ ಪ್ರಯತ್ನ ಪಡ್ತಾರೆ. ಅದೇ ರೀತಿ 3 ಗೇಣು ದೂರದಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಯಾರು ಅಂದರೆ ತೆನಿವಣ್ಣ ಅನ್ನೋ ಒಬ್ಬ ತಪಸ್ವಿಗಳು ಇರ್ತಾರೆ. ಅವರು ಸಹ ಈ ಸಮಾಜದಿಂದ ನೊಂದು ಬೆಂದು ಆ ಗಾಯಗಳು ವಾಸಿಯಾಗದೆ ಹಸಿರಾಗಿ ಅವರಲ್ಲಿ ಇರುತ್ತೆ. ಅದನ್ನು ಮುಕ್ತಿ ಪಡ್ಕೋಬೇಕು ಅಂತ ಸಿದ್ಧಿ ಪುರುಷರ ಹತ್ರ ಸ್ವಲ್ಪ ದೂರ ಹೋದರೆ ಅವ್ರಿಗೆ ಸಿದ್ಧಿ ಪುರುಷರ ಹತ್ರ ಅವ್ರಿಗೆ ಅದಕ್ಕೆ ನೋವಿಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಆದರೆ ಆ ದಾರಿ ಅವ್ರಿಗೆ ತಲುಪಲು ಸಾಧ್ಯವಾಗ್ತಿಲ್ಲ ಅನ್ನೋ ವಿಚಾರವನ್ನು ಇಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಕವಿ ಹೇಳ್ತಾ ಬರ್ತಾರೆ. ಆ್ಯಂಡ್ ಸೆಕೆಂಡ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ,
ಅಂದರೆ ಆ ಗಾಯಗಳು ಅಂದರೆ ಲೇಖಕರದೊಬ್ಬರದೇ ಅಲ್ಲ ಆ ಗಾಯಗಳು, ಅವ್ರ ಅಪ್ಪನ ಕಾಲದಿಂದನೂ ಸಹ ಆ ಗಾಯಗಳಿದ್ದಾವೆ. ಅಂದರೆ ಶತಶತಮಾನಗಳಿಂದನೂ ಸಹ ಆ ಗಾಯಗಳ ನೋವನ್ನು ಪಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ 100 ವರ್ಷ ಆದರೂ ಸಹ ಇದಕ್ಕೆ ಒಂದು ಚರಿತ್ರೆ ಅನ್ನೋದು ಸಹ ಇಲ್ಲ. ಅಂದರೆ ಹಿಂಗೆ ಈ ಜನಾಂಗದವರು ಹಿಂಗೆ ಕಷ್ಟಪಡ್ತಿದ್ದಾರೆ ಅನ್ನೋ ಚರಿತ್ರೆನೇ ಇಲ್ಲ. ಯಾವುದೇ ಮಾಹಿತಿ ಸಹ ಈ ಗಾಯಗಳ ಬಗ್ಗೆ ಸಹ ಇಲ್ಲ. ಅಂದರೆ ಯಾರೂ ಸಹ ಈ ನೋವಿನ ಬಗ್ಗೆ ಮಾತಾಡೋದಿಲ್ಲ. ಆ್ಯಂಡ್ ಈ ಗಾಯಗಳು ಗೀವು ಕಟ್ಟಿ ರಕ್ತ ಕಟ್ಟಿ ತುಂಬು ಹೋಗ್ತಿದೆ. ಶತಶತಮಾನಗಳಿಂದಲೂ ಸಹ ನೋವನ್ನು ಅನುಭವಿಸ್ಕೊಂಡು ಬರ್ತಿದ್ದಾರೆ ಈ ಜೀವನದಲ್ಲಿ ಈ ಜನಾಂಗದವರು ಅಂದರೆ ಕಮ್ಯುನಿಟಿಯವರು ಅನ್ನೋದ್ರ ಬಗ್ಗೆ ಇಲ್ಲಿ ಲೇಖಕರು ಹೇಳ್ತಾರೆ. ಅಂದರೆ ಅವ್ರು ಎಷ್ಟು ನೋವನ್ನೆಲ್ಲ ಪಟ್ಟಿದ್ದಾರೆ ಅಂತ. ಮತ್ತು ಆ ಸಮಾಜ ಅಂದರೆ ಸಮಾಜದವರು ತಿರಸ್ಕಾರ ಮಾಡೋದು, ಅಂದರೆ ಅವರು ಜಾತಿಯವ್ರನ್ನಾಗಲಿ ಕಮ್ಯುನಿಟಿಯನ್ನಾಗಲಿ ತಿರಸ್ಕಾರ ಮಾಡೋದು ಶತಶತಮಾನಗಳಿಂದ ನಡ್ಕೊಂಡು ಬಂದಿರೋದು. ಮತ್ತು ಅದರಿಂದ ತುಂಬ ಜನ ನೊಂದಿದ್ದಾರೆ. ಆದರೆ ಅದ್ರ ಬಗ್ಗೆ ಒಬ್ಬರು ಕೂಡ ಚರಿತ್ರೆ ಅನ್ನೋದೇ ಇಲ್ಲ. ಅಂದರೆ ಅದ್ರ ಬಗ್ಗೆ ಒಬ್ಬರು ಕೂಡ ಮಾತಾಡೋದಿಲ್ಲ. ಅದರಲ್ಲಿ ಎಷ್ಟೋ ಜನ ಇವಾಗೂ ಕೂಡ ಅಂದರೆ ಈಗಿನ ಕಾಲದಾಗೂ ಸಹ ನೋವನ್ನು ಅನುಭವಿಸ್ಕೊ ಬರ್ತಾ ಇದ್ದಾರೆ. 100 ಶತಮಾನಗಳಿಂದ ಸಹ ತಿರಸ್ಕಾರ ಮಾಡಿಕೊಂಡು ಬದುಕನ್ನು ಸಾಧಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸೆಕೆಂಡ್ ಪ್ಯಾರಾದಲ್ಲಿ ಕವಿ ಹೇಳ್ತಾ ಬರ್ತಾರೆ. ಥರ್ಡ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ ಅವ್ರಿಗಾಗಿರೋ ಗಾಯಗಳ ಬಗ್ಗೆ ಥರ್ಡ್ ಪ್ಯಾರಾದಲ್ಲಿ ಹೇಳ್ತಾ ಬರ್ತಾರೆ. ಅಂದರೆ ಅವ್ರಿಗಾಗಿರೋ ಗಾಯಗಳು ಇವಾಗಿಂದಲ್ಲ, ಅದು ತಲತಲಾಂತರದಿಂದ ಬಂದಿರೋ ಗಾಯಗಳು. ಅಂದರೆ ಮುಂಚೆ ಲೇಖಕರಿಗಿಂತ ಮುಂಚೆ ಅವರಪ್ಪ ಅಧಿಪತಿ ಆಗಿದ್ರು. ಅಧಿಪತಿ ಅಂದರೆ ಯಾವ ರೀತಿ ಅಂದರೆ ಇವಾಗ ಒಬ್ಬ ಓನರ್ ಇದ್ದಾನೆ ಅಂದರೆ ಅವ್ರಿಗೆ ಬಿಸ್ನೆಸ್ಸಲ್ಲಾಗೋ ರಿಸ್ಕು ಪ್ರಾಫಿಟ್ ಎಲ್ಲ ಅವರೇ ಅನುಭವಿಸ್ತಾರಲ್ಲ. ಆ ಗಾಯಗಳಿಗೆ ಇವ್ರು ಅಧಿಪತಿ ಆಗಿದ್ರು. ಅಂದರೆ ಅವ್ರು ಎಷ್ಟೆಲ್ಲ ನೋವುಗಳನ್ನ ಅನುಭವಿಸಿದ್ದಾರೆ. ಅಂದರೆ ಅವ್ರ ಅಪ್ಪಗಿಂತ ಮುಂಚೆ ಅಂದರೆ ಲೇಖಕರ ಅಪ್ಪಗಿಂತ ಮುಂಚೆ ಅವರಪ್ಪ ಇದಕ್ಕೆ ಗಾಯಗಳಿಗೆ ಅಧಿಪತಿ ಆಗಿದ್ರು. ಓನರ್ ಅಂದರೆ ಅವ್ರು ಅಷ್ಟು ನೋವುಗಳನ್ನ ಅನುಭವಿಸ್ತಿದ್ರು. ಆ ನಂತರ ಆ ಗಾಯಗಳು ಇವ್ರಿಗೆ ಬಂದಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮತ್ತು ಅವ್ರಿಗೆ ಸಿಕ್ಕಿರೋ ಗಾಯಗಳು ಬಹುಮಾನವಾಗಿ ಅವ್ರಿಗೆ ಸಿಕ್ಕಿದೆ. ಅಂದರೆ ಇವಾಗ ಹೆಂಗೆ ಅವರಪ್ಪ ಆಸ್ತಿ ಮಗನಿಗೆ ಸಿಗುತ್ತೋ ಅದೇ ರೀತಿ ಗಾಯಗಳು ಅವ್ರ ಅಪ್ಪನಿಂದ ಲೇಖಕರಿಗೆ ಸಿಕ್ಕಿದೆ ಅನ್ನೋದನ್ನೇ ಹೇಳ್ತಾ ಬರ್ತಾರೆ. ಮತ್ತು ಅದರಿಂದ ಲೇಖಕರಿಗೆ ಆಗುವ ತಿರಸ್ಕಾರ ಆಗಲಿ, ಅಂದರೆ ಸಮಾಜದಿಂದ ಅವ್ರಿಗೆ ಮಾಡೋ ತಿರಸ್ಕಾರ ಆಗಲಿ, ಮೋಸ ಆಗಲಿ, ಅದು ಎಲ್ಲ ಬಂದಿದೆ. ಅಂದರೆ ಅವೆಲ್ಲ ಗಾಯಗಳಾಗಿ ಅವ್ರಿಗೆ ದೊರಕಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಮತ್ತು ಹೇಳ್ತಾರೆ ಇದು ಮೋಸ ಮತ್ತು ತಿರಸ್ಕಾರ ಇವಾಗಿಂದ ನನಗೆ ಬಂದಿಲ್ಲ, ಅದು ಬಂದು ಅವರಪ್ಪ ಮತ್ತು ಅವರಪ್ಪನಿಂದ ಸಹ ಈ ತಿರಸ್ಕಾರ ಮತ್ತು ಈ ಸಮಾಜ ಮಾಡೋ ಮೋಸ ಎಲ್ಲ ನಮ್ಮ ಮುಂದೆ ಇದೆ. ಬಟ್ ಇವಾಗಲೂ ಸಹ ಪ್ರೆಸೆಂಟಲ್ಲೂ ಸಹ ಲೇಖಕರಿಗೆ ಇದನ್ನು ನಿಲ್ಲಿಸೋಕ್ಕೆ ಸಾಧ್ಯ ಆಗ್ತಿಲ್ಲ. ಅಂದರೆ ಜನರು ಮಾಡೋ ತಿರಸ್ಕಾರ ಆಗಲಿ, ಅವ್ರ ಕ್ಯಾಸ್ಟ್ ಅವ್ರಿಗೆ ಮಾಡೋ ತಿರಸ್ಕಾರ ಆಗಲಿ ಮತ್ತು ಮೋಸ ಆಗಲಿ, ಕಣೆಗಳಿಸೋದಾಗಲಿ, ಅದನ್ನೆಲ್ಲ ಇವಾಗೂ ಸಹ ನಿಲ್ಲಿಸೋಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಥರ್ಡ್ ಪ್ಯಾರಾದಲ್ಲಿ ಹೇಳ್ತಾರೆ. ನೆಕ್ಸ್ಟು ಫೋರ್ತ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ ಕೆಲವು ನೆನಪುಗಳು ಇವಾಗ ಕೂಡ ಮರೆಯೋಕ್ಕೆ ಸಾಧ್ಯವಿಲ್ಲ. ಅಂದರೆ ಆ ನೆನಪುಗಳಿಂದ ಆಗಿರೋ ಗಾಯಗಳು ಆಗಲಿ, ಬರೆಗಳನ್ನಾಗಲಿ ಆಸ್ಪತ್ರೆಯಲ್ಲೂ ಸಹ ಅದನ್ನು ವಾಸಿ ಮಾಡೋಕ್ಕೆ ಯಾವ ವೈದ್ಯರಿಂದಲೂ ಸಹ ಸಾಧ್ಯವಿಲ್ಲ ಅನ್ನೋ ವಿಚಾರವನ್ನು ಹೇಳ್ತಾರೆ. ಮತ್ತು ಸಮಾಜ ಕೊಡುವ ಅವಮಾನ ನೋವುಗಳು ಯಾರಿಂದಲೂ ಸಹ ಅದನ್ನು ಸ್ಟಾಪ್ ಮಾಡೋಕ್ಕೆ ಅಂದರೆ ತಡೆದು ನಿಲ್ಸೋಕ್ಕೆ ಸಾಧ್ಯವಿಲ್ಲ. ಯಾರಿಂದಲೂ ಸಹ ಆ ನೋವುಗಳನ್ನ ಮತ್ತು ಹಿಂಸೆನ ಅವಮಾನಗಳನ್ನ ತಡೆದು ನಿಲ್ಸೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು ಹೇಳ್ತಾರೆ. ಮತ್ತು ನಮ್ಮ ಜನಾಂಗದವರು ಅಂದರೆ ಅವ್ರ ಕಮ್ಯುನಿಟಿಯವರು, ಲೇಖಕರ ಕಮ್ಯುನಿಟಿಯವರು ಶತಶತಮಾನಗಳಿಂದಲೂ ಸಹ ಹಿಂಸೆಯನ್ನು ಬೇರೆ ಕಮ್ಯುನಿಟಿಯಿಂದ ಅನುಭವಿಸ್ತಾ ಬರ್ತಿದ್ದಾರೆ. ಆ ಹಿಂಸೆಗಳಿಗೆ ಚರಿತ್ರೆನೇ ಇದೆ. ಅದು ಚರಿತ್ರೆ ಇದ್ದರೂ ಸಹ ಅದನ್ನು ಯಾರಿಂದಲೂ ಸ್ಟಾಪ್ ಮಾಡೋಕ್ಕೆ ಅಂದರೆ ನಿಲ್ಸೋಕ್ಕೆ ಸಾಧ್ಯ ಆಗ್ತಿಲ್ಲ. ಆ ಹಿಂಸೆಗಳನ್ನ, ನೋವುಗಳಾಗಲಿ ಏನೇ ಆಗಲಿ ಅದನ್ನು ಶತಶತಮಾನಗಳಿಂದ ಅನುಭವಿಸ್ಕೊಂಡು ಬರ್ತಾನೆ ಇದ್ದಾರೆ. ನಾವು ಪಡುವ ಕಷ್ಟ ಮತ್ತು ನೋವು ಸಂಕಟವನ್ನು ಯಾರೂ ಸಹ ಕೇಳೋಕ್ಕೆ ಮುಂದೆ ಬರ್ತಿಲ್ಲ ಅನ್ನೋದನ್ನೇ ಹೇಳ್ತಾರೆ. ಮತ್ತು ಎಲ್ಲ ನೋವುಗಳು ಮತ್ತು ಎಲ್ಲ ಕಷ್ಟಗಳನ್ನ ಸಹ ನಾವು ನುಂಗ್ಕೊಳ್ತಾ ಬರ್ತಾ ಇದ್ದೀರಿ. ಆದರೆ ಒಂದಲ್ಲ ಒಂದು ದಿವಸ ನಾವು ಮೆಟ್ಟಿ ನಿಲ್ತೀರಿ. ಅಂದರೆ ಯಾರು ನೋವನ್ನ ಕೊಡ್ತಾರೋ ಅವ್ರ ಮುಂದೆನೇ ನಾವು ಮೆಟ್ಟಿ ನಿಂತು ಹೇಳ್ತೀರಿ ಅನ್ನೋದ್ರ ಬಗ್ಗೆ ಫೋರ್ತ್ ಪ್ಯಾರಾದಲ್ಲಿ ಕವಿ ಹೇಳ್ತಾ ಬರ್ತಾರೆ. ಫಿಫ್ತ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ ದೇವರನ್ನ ಕೇಳ್ಕೊತಿದ್ದಾರೆ. ಏನಂತ ಕೇಳ್ಕೊತಿದ್ದಾರೆ ಅಂದರೆ ಅವ್ರಿಗೆ ನೋವು ಸಂಕಟ ಕೊಟ್ಟಿರೋ ಈ ಅಂದರೆ ಅವ್ರ ಬದುಕಿನಲ್ಲಿ ಅಂದರೆ ಸಂಕಟ ನೋವೆಲ್ಲ ಕೊಟ್ಟು ಅವ್ರ ಬದುಕಿನಲ್ಲಿ ಆಟ ಆಡ್ತಿರೋ ಸಮಾಜಕ್ಕೆ ಸೇರಿದ ಜನರಿಗೆ ಕೆಟ್ಟದ್ದು ಮಾಡು
ಮತ್ತು ಅವ್ರನ್ನ ನಿನ್ನ ಬಿರಿಯಾನಿ ಅಂದರೆ ಅವರು ಬಂದು ಲೇಖಕರು ಬಂದು ಮುಸ್ಲಿಮ್ಸ್ ಅವ್ರು ಆಗಿರ್ತಾರೆ. ಸೊ ಅವ್ರ ದೇವರಿಗೆ ಅವರು ಬಿರಿಯಾನಿ ಅನ್ನೋದನ್ನು ನಾವು ಹೆಂಗೆ ದೇವರಿಗೆ ಏನೋ ಒಂದು ಅರ್ಪಣೆ ಮಾಡ್ತೀರೋ ಹಂಗೆ ಅವ್ರು ಬಿರಿಯಾನಿ ಅನ್ನೋದನ್ನು ಹಬ್ಬಕ್ಕೆಲ್ಲ ಅರ್ಪಣೆ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಿನ್ನ ಅಂದರೆ ದೇವರಿಗೆ ಬಿರಿಯಾನಿ ಮಾಡ್ಕೊಬಿಡು ನೀನು ಅವ್ರನ್ನ ಆಹಾರವಾಗಿ ಅಂತ ಅವರು ಬಂದು ದೇವರಲ್ಲಿ ಕೇಳ್ಕೊತಾರೆ. ಮತ್ತು ಕವಿ ತಮ್ಮ ಅವಮಾನಕ್ಕೆ ಕಾರಣ ಆಗಿರೋ ಈ ಸಮಾಜಕ್ಕೆ ಸೇರಿರೋ ಜನರು ಯಾರ್ಯಾರೆಲ್ಲ ಇವ್ರಿಗೆ ಕಷ್ಟ, ನೋವು, ಸಂಕಟವನ್ನೆಲ್ಲ ನೀಡ್ತಾರಲ್ಲ ಅವ್ರನ್ನೆಲ್ಲ ಕ್ಷಮಿಸ್ಬೇಡ, ಅವ್ರನ್ನೆಲ್ಲ ನಾಶ ಮಾಡಿಬಿಡು ಅನ್ನೋದ್ರ ಬಗ್ಗೆ ದೇವರಲ್ಲಿ ಕೇಳ್ಕೊತಿರ್ತಾರೆ. ಮತ್ತು ಅವ್ರ ಗಾಯ, ನೋವು ಎಲ್ಲ ವಾಸಿ ಮಾಡೋಕ್ಕೆ ಬಂದಿರೋ ಜನರನ್ನ ಸಹ ಯಾರು ನೋವು ಎಲ್ಲ ಕೊಟ್ಟು ಕಷ್ಟ, ನೋವು ಎಲ್ಲ ಕೊಡ್ತಾರಲ್ವ ಅವ್ರಿಗೂ ಸಹ ನೀನು ಶಿಕ್ಷೆಯನ್ನು ನೀಡು ಅನ್ನೋದ್ರ ಬಗ್ಗೆ 5th ಪ್ಯಾರಾದಲ್ಲಿ ಲೇಖಕರು ದೇವರಲ್ಲಿ ಕೇಳ್ಕೊತಿರ್ತಾರೆ. ಇಷ್ಟು 6th ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ನಮ್ಮನ್ನು ಚಾಕಣದ ಅಂಗಡಿಯಲ್ಲಿ ನಮ್ಮನ್ನ ರಕ್ತ ಮತ್ತು ಗೀವನ್ನು ಸಮೇತ ಸುಟ್ಟು ತಿಂದಿದ್ದಾರೆ. ಆ ಸಮಾಜ ಬಾಯಲ್ಲಿ ಕೆಟ್ಟ ವಾಸನೆ ಬರಲಿ ಅಂತ ಅಂತಾರೆ. ಅಂದರೆ ಇಲ್ಲಿ ಚಾಕಣದ ಅಂಗಡಿಯನ್ನು ಅವ್ರ ಜೀವನಕ್ಕೆ ಹೋಲಿಸ್ಕೊಂಡು ಅವ್ರು ಯಾವ ರೀತಿ ಸಮಾಜದಲ್ಲಿ ಅವ್ರ ಗೀವು, ರಕ್ತ, ಮೋಸ, ಹಿಂಸೆಯನ್ನು ನೀಡಿ ಸಾಯಿಸ್ತಿದ್ದಾರಲ್ಲ, ಆ ರೀತಿ ಚಾಕಣದ ಅಂಗಡಿಯಲ್ಲಿ ಅವ್ರು ಇಮ್ಯಾಜಿನ್ ಮಾಡಿಕೊಂಡು ಅವ್ರ ಗೀವು, ರಕ್ತ ಸಮೇತ ಸುಟ್ಕೊಂಡು ಅವರು ತಿಂತಿದ್ದಾರೆ. ಅಂದರೆ ನೋವು, ಕಷ್ಟಗಳನ್ನ ನೀಡಿಕೊಂಡು ಈ ಸಮಾಜ ಅವ್ರಿಗೆ ನೋವು, ಕಷ್ಟಗಳನ್ನ ನೀಡಿಕೊಂಡು ಅಷ್ಟು ಹಿಂಸೆಯನ್ನು ನೀಡ್ತಿದ್ದೆ. ಅಂಥವ್ರಿಗೆ ತಿಂದಿರ್ತಾರಲ್ಲ ಕಷ್ಟ, ನೋವು ಅದನ್ನೆಲ್ಲ ಕೊಟ್ಟು ಅವರು ಸುಟ್ಕೊಂಡು ತಿಂದಿರ್ತಾರಲ್ಲ ಅವ್ರನ್ನು ಜೀವನನ, ಅವ್ರ ಬಾಯಲ್ಲಿ ಕೆಟ್ಟ ವಾಸನೆ ಬರಲಿ ಅಂತ ಬೇಡ್ಕೋತಿದ್ದಾರೆ ಲೇಖಕರು. ಅಂದರೆ ಚಾಕಣದ ಅಂಗಡಿ ಅಂದರೆ ಅವ್ರ ಜೀವನನ ಅಂದರೆ ಗೀವು, ರಕ್ತ ಸಮೇತ ಸುಟ್ಕೊಂಡು ತಿಂದ್ಬಿಟ್ಟಿದ್ದಾರೆ. ಅಂದರೆ ಅಷ್ಟು ಕಷ್ಟವನ್ನು ನೀಡ್ತಿದ್ದಾರೆ ಶತಮಾನಗಳಿಂದ ಅನ್ನೋ ಇದರಲ್ಲಿ ಅವರು ಹೇಳ್ತಿರೋದು ಈ ಲೈನ್ಸ್ನ. ಆಮೇಲೆ ಅವರು ಹೊಟ್ಟೆ ತೊಳೆಸಲಿ ಅಂತಾರೆ. ಅಂದರೆ ಅವರು ತಿಂದಿರ್ತಾರಲ್ಲ ಚಾಕಣದ ಅಂಗಡಿಯಲ್ಲಿ, ಇವ್ರ ಕಷ್ಟ ಗೀವು, ರಕ್ತ ಸಮೇತ ಸುಟ್ಕೊಂಡು ತಿಂದಿರ್ತಾರಲ್ಲ, ಅದರಿಂದ ಅವ್ರ ಬಾಯಲ್ಲಿ ಕೆಟ್ಟ ವಾಸನೆ ಬರಲಿ, ಮತ್ತು ಅವರು ಹೊಟ್ಟೆ ತೊಳೆಸ್ಲಿ. ಅಂದರೆ ಅವ್ರಿಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದಾರೆ ಅದನ್ನು ಇದ್ರ ಮೇಲೆ ಬೇಸ್ ಮೇಲೆ ಇಟ್ಕೊಂಡು ಹೇಳ್ತಿರೋದು. ಅವ್ರು ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅವರು ಒಂದಲ್ಲ ಒಂದು ದಿವಸ ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ ಹೇಳಿ. ಮತ್ತು ಶತಮಾನಗಳಿಂದ ಅವರು ಎಷ್ಟೆಲ್ಲ ಕಷ್ಟಗಳನ್ನು ಕೊಟ್ಕೊ ಬಂದಿದ್ದಾರೆ. ಅಂದರೆ ಅವ್ರ ಕಮ್ಯುನಿಟಿಗೆ, ಲೇಖಕರ ಕಮ್ಯುನಿಟಿಗೆ ಎಷ್ಟೆಲ್ಲ ಕಷ್ಟವನ್ನು ಕೊಟ್ಕೊಂಡು ಬಂದಿದ್ದಾರೆ ಅಲ್ವಾ. ಆ ಪಾಪದ ಕೊಳಗಳು ತುಂಬಿ ಅವರು ನರಕಕ್ಕೆ ಹೋಗ್ತಾರೆ. ನರಕದಲ್ಲಿ ಅವರು ನೋವನ್ನು ಅನುಭವಿಸ್ಕೊಂಡು ಆ ನೋವಿನ ಪ್ರತಿಫಲವನ್ನು ಅವರು ಅನುಭವಿಸ್ತಾರೆ ಅನ್ನೋದನ್ನ ಹೇಳ್ತಾರೆ. ಮತ್ತು ಅವ್ರು ಎಷ್ಟೆಲ್ಲ ನೋವು, ಅವಮಾನಗಳನ್ನೆಲ್ಲ ಅಂದರೆ ಲೇಖಕರು ಪಡೆದಿರ್ತಾರಲ್ವ, ಆ ನೋವು, ಸಂಕಟಗಳನ್ನೆಲ್ಲ ಅವರು ಸಮಾಜಕ್ಕೆ ತಿಳಿಸಿ ಹೇಳ್ತಿದ್ದಾರೆ. ಆಮೇಲೆ ನೀವು ಅಷ್ಟೆಲ್ಲ ಪಾಪ ಕರ್ಮಗಳನ್ನೆಲ್ಲ ಮಾಡಿದ್ದೀರಲ್ಲ, ಆ ಪಾಪ ಕರ್ಮಗಳೆಲ್ಲ ಕೂಡ ತುಂಬಿ ನೀವು ನರಕಕ್ಕೆ ಹೋಗಿ ನೀವು ಸಹ ಇಷ್ಟೆಲ್ಲ ಪಾಪ ಕರ್ಮಗಳನ್ನ ಅನುಭವಿಸ್ತೀರಾ ಅನ್ನೋದ್ರ ಬಗ್ಗೆ 6th ಪ್ಯಾರಾದಲ್ಲಿ ಕವಿ ಹೇಳ್ತಾ ಬರ್ತಾರೆ. ಆ್ಯಂಡ್ ಲಾಸ್ಟ್ ಪ್ಯಾರಾದಲ್ಲಿ ಕವಿ ಏನು ಹೇಳ್ತಾ ಬರ್ತಾರೆ ಅಂದರೆ, ದೇವರಲ್ಲಿ ಒಂದು ಮನವಿನ ಮಾಡ್ಕೋತಾರೆ. ಎಂಥ ಮನವಿ ಅಂದರೆ, ಈ ಸಮಾಜದಲ್ಲಿ ಇರುವ ಕೆಟ್ಟ ಮನಸ್ಸನ್ನು ಇಟ್ಕೊಂಡಿರೋ ಜನರು ಮತ್ತು ಕೆಟ್ಟ ಕೆಲಸವನ್ನು ಮಾಡ್ತಿರೋ ಜನರು ಮತ್ತು ಇವ್ರಿಗೆ ಹಿಂಸೆ, ನೋವು, ಕಷ್ಟ, ಅವಮಾನ, ತಿರಸ್ಕಾರವನ್ನೆಲ್ಲ ಕೊಡ್ತಿರೋ ಜನರಿಗೆ ನಾನು ಅವ್ರ ಮನಸ್ಥಿತಿಯನ್ನೆಲ್ಲ ಬೇರೆ ರೀತಿ, ಅಂದರೆ ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಮಾಡಿ ನಾನು ಸ್ವಚ್ಛ ಮಾಡ್ತೀನಿ ಅಂತ ಜನರನ್ನೆಲ್ಲ ನಾನು ಒಳ್ಳೆ ರೀತಿ ಜನರಾಗೆ ಮಾಡ್ತೀನಿ ಅಂತ ವರ ನಂಗೆ ಕೊಡು, ಮಾಡೋ ವರ ನಂಗೆ ಕೊಡು ಅಂತ ಲೇಖಕರು ದೇವರಲ್ಲಿ ಬೇಡ್ಕೋತಾರೆ. ಮತ್ತು ಸಮಾಜ ಅಂಕು ಡೊಂಕುಗಳನ್ನೆಲ್ಲ ಸರಿ ಮಾಡು ದೇವರೇ, ಮತ್ತು ಎಲ್ಲರೂ ಸಮಾನರಂತೆ ಜೀವನವನ್ನು ಸಾಗಿಸೋ ರೀತಿ ಮಾಡು ಅನ್ನೋ ಬೇಡಿಕೆಯನ್ನು ದೇವರಲ್ಲಿ ಇಟ್ಟು ಬೇಡ್ಕೋತಿದ್ದಾರೆ ಲಾಸ್ಟ್ ಪ್ಯಾರಾದಲ್ಲಿ. ಐ ಹೋಪ್ ಈ ಪೋಯಮ್ ನಿಮಗೆ ಅರ್ಥ ಆಗಿದೆ ಅಂತ. ಗಾಯಗಳ ಹಾಡು ಅನ್ನೋ ಪೊಯಮ್ಮು. ಆ್ಯಂಡ್ ಈ ಪೊಯಮದಲ್ಲಿ ಏನಿಲ್ಲ, ಲೇಖಕರು ಯಾವ ರೀತಿ ಅವ್ರ ಬದುಕಿನಲ್ಲಿ ಕಷ್ಟವನ್ನು ಅನುಭವಿಸ್ಕೊತಾ ಬಂದರು, ಈ ಸಮಾಜ ಲೇಖಕರನ್ನ ಮತ್ತು ಅಂದರೆ ಅವ್ರ ಕಮ್ಯುನಿಟಿ ಜನರನ್ನ ಯಾವ ರೀತಿ ಅವರು ನೋವನ್ನು, ಕಷ್ಟವನ್ನು ಎಲ್ಲವನ್ನು ಸಹಿಸ್ಕೊಂಡು ಇನ್ನೂ ಸಹ ಬಾಳ್ತಿದ್ದಾರೆ. ಆ್ಯಂಡ್ ದೇವರಲ್ಲಿ ಯಾವ ರೀತಿ ವರವನ್ನು ಕೇಳಿಕೊಂಡು ಅನ್ನೋದ್ರ ಬಗ್ಗೆ ಈ ಪೊಯಮಲ್ಲಿ ಹೇಳ್ತಿರೋದು. ಈ ಪೊಯಮ್ನ ಕೇಳಿಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಬಿಕಾಸ್ ಆ ಕಾಲದ ಜನರು ಯಾವ ರೀತಿ ನಡೆಸ್ಕೋತಿದ್ರು, ಅಂದರೆ ಲೋ ಕ್ಯಾಸ್ಟ್ ಪೀಪಲ್ಸ್ನ ಆಗಲಿ ಮತ್ತು ಬೇರೆ ಕಮ್ಯುನಿಟೀಸ್ನಾಗಲಿ, ಕೆಳಗಡೆ ಇರೋ ಕಮ್ಯುನಿಟೀಸ್ನಾಗಲಿ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ.
ಐ ಹೋಪ್ ಈ ಪೋಯಮ್ಮು ಸ್ವಲ್ಪನ ಅರ್ಥ ಆಯಿತು ಅಂತ ತುಂಬ ಡೀಟೇಲಾಗಿ ಹೇಳಿದ್ದೀನಿ. ನಿಮಗೆ ನೋಟ್ಸ್ ಬೇಕು ಅಂದರೆ DM ಮಾಡಿ ಆ್ಯಂಡ್ ನಾನು ಸಪ್ರೇಟ್ ಗ್ರೂಪ್ ಒಂದು ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ಅದರಿಂದ ಏನು ಅಡ್ವಾಂಟೇಜ್ ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ಫೋಟೋಸ್ ಹಾಕ್ತೀನಿ. ಸೊ ನೀವು ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ. ವಾಟ್ಸಪ್ ಕಡೆಯಿಂದ ನೋಟಿಫಿಕೇಷನ್ ಬಂದಿಲ್ಲ ಯೂಟ್ಯೂಬ್ ಕಡೆಯಿಂದ ಬಂದಿಲ್ಲ ಅಂದರೆ ವಾಟ್ಸಪ್ ಕಡೆಯಿಂದ ಪಕ್ಕ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ.